ನಾಲತ್ವಾಡದ ದೇಶ್ಮುಖ್ ವಾಡಿಯಲ್ಲಿ ಮಾಜಿ ಸಚಿವ ದಿವಂಗತ ಜೆ.ಎಸ್. ದೇಶ್ಮುಖ್ ಹಾಗೂ ವಿಮಲಾಬಾಯಿ ದೇಶ್ಮುಖ್ ಅವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಕುಟುಂಬದವರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇಶ್ಮುಖ್ ಅಭಿಮಾನಿ ವೈ.ಎಚ್. ವಿಜಯಕರ್ ಮಾತನಾಡಿ, ನಾಡು ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಯನ್ನು ಕಳೆದುಕೊಂಡ ದಿನವಿದು ಎಂದರು. ದೇಶ್ಮುಖರ ಪ್ರಾಮಾಣಿಕ ರಾಜಕೀಯದ ನೆನಪಿನಲ್ಲಿ ಪ್ರತಿ ವರ್ಷ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇಂದಿನ ರಾಜಕಾರಣ ಜಾತಿ ಮತ್ತು ಹಣದ ಆಕಾಂಕ್ಷೆಗೆ ಸಿಕ್ಕಿ ಬಿದ್ದಿದೆ. ದೇಶ್ಮುಖ್ ಮನೆತನದ ಆದರ್ಶಗಳನ್ನು ಜನರನ್ನು ಸೆಳೆಯುತ್ತಿವೆ. ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ದೇಶ್ಮುಖರ ಹೆಸರು ಬಂದಾಗ ಎಲ್ಲರೂ ಒಂದಾಗುತ್ತಾರೆ ಎಂಬುದು ವಿಶೇಷ ಎಂದು ಅವರು ಅಭಿಪ್ರಾಯಪಟ್ಟರು. ಈ ವೇಳೆ ಮಾಜಿ ಸಚಿವರ ಪುತ್ರಿಯರಾದ ಶೀಲಪ್ರಭಾ ದೇಶ್ಮುಖ್, ಜಯಶ್ರೀ ದೇಶ್ಮುಖ್, ನಂದಿನಿ ದೇಶ್ಮುಖ್ ಅವರು ವಿಶೇಷ ಪೂಜೆ ನೆರವೇರಿಸಿದರು. ಹಾಗೆಯೇ ಕುಟುಂಬದವರಾದ ನಾನಾಸಾಹೇಬ್ ದೇಶ್ಮುಖ್, ಕುಮ್ಮಣ್ಣ ದೇಶ್ಮುಖ್, ಬಾಪುಸಾಹೇಬ್ ದೇಶ್ಮುಖ್, ಶಂಕರರಾವ್ ದೇಶ್ಮುಖ್, ಗುರುಪ್ರಸಾದ್ ದೇಶ್ಮುಖ್, ಅಮರ ದೇಶ್ಮುಖ್ ಹಾಗೂ ಅಭಿಮಾನಿಗಳಾದ ಚಂದ್ರಶೇಖರ್ ಮೇಟಿ, ಮಹಾಂತೇಶ್ ಗಂಗನಗೌಡರ್, ಬಸವರಾಜ್ ಗಂಗನಗೌಡರ್, ಸಿದ್ದಣ್ಣ ಕಟ್ಟಿ, ಸಣ್ಣಣ್ಣ ಡಂಬಾಳ್, ಅಮರಪ್ಪ ಸೀರಿ, ಮುತ್ತಪ್ಪ ಸಿದ್ದಣ್ಣ ಅಲ್ಕಪೂರ್, ರಮೇಶ್ ಅಲ್ಕಪೂರ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮ ನಾಡು ಮತ್ತು ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಯನ್ನು ಕಳೆದುಕೊಂಡಂಥದ್ದು. ನಮಗೆಲ್ಲ ನಮ್ಮ ತಂದೆಯನ್ನು ಕಳೆದುಕೊಂಡಂಥ ಈ ದಿನ ನಾವು ಅವರನ್ನು ಸ್ಮರಿಸುವುದರೊಂದಿಗೆ ಇವತ್ತು ಅನೇಕ ಜನ ಇಲ್ಲಿ ಯಾರೂ ರಾಜಕಾರಣಿ ಆಗಬೇಕಂತಿದ್ದವರಲ್ಲ, ಅವರ ಮಕ್ಕಳಾಗಬೇಕು, ಅವರ ಮನೆತನಕ್ಕೆ ಧ್ಯೇಯರಾಗಿರಬೇಕು, ಅವರ ಪ್ರಾಮಾಣಿಕತೆಯಲ್ಲಿ ನಾವು ಸಾಯಬೇಕು ಅಂತಕ್ಕಂಥವ್ರು ಇಲ್ಲಿ ಸೇರಿದಿರ್ತಕ್ಕಂಥವ್ರೆಲ್ಲರೂ. ತಾಯಿಯವ್ರು 3 ಜನ ಬಂದಾರ, ನಾವು ಎಲ್ಲ ಸೇರಿದ್ದೀವಿ. ಇವತ್ತಿನ ರಾಜಕಾರಣದಲ್ಲಿ ದೇಶ್ಮುಖರನ್ನು ನೆನೆಯುವುದಾಗಲಿ, ದೇಶ್ಮುಖ್ ತಾಯಿಯವರನ್ನು ನೆನೆಯುವುದಾಗಲಿ ಅಷ್ಟು ಸರಳ ಇಲ್ಲ. ಯಾಕಂದ್ರೆ ಮಾತೆತ್ತಿದ್ರೆ ಸಮಾಜದಾಗ ಯಾವ ಬಡವದ ನೋಡು, ಯಾವ ನಮ್ಮನ್ನು ಹಿಂಬಾಲಿಸ್ಯಾನ ನೋಡು, ಯಾವ ಪ್ರಾಮಾಣಿಕದ ನೋಡು ಅನ್ನುವಂಥ ಆ ಕಾಲ ಇವತ್ತು ಮಾತೆತ್ತಿದ್ರೆ ಯಾವ ನಮ್ಮ ಜಾತಿ ಅವದ ನೋಡು, ಯಾವ ನಮಗೇನಾದರೂ ವ್ಯವಸ್ಥೆ ಮಾಡ್ತಾನೆ ನೋಡು ಅಂತಕ್ಕಂಥ ಕೆಟ್ಟ ಪ್ರವೃತ್ತಿಯ ಸಮಾಜದಲ್ಲಿ ನಾವಿದ್ದೇವೆ. ಇಂಥ ದಿನದಲ್ಲಿ ದೇಶ್ಮುಖರ ಆದರ್ಶ, ಆ ಮನೆತನದ ಪ್ರಾಮಾಣಿಕತೆ, ಆ ಮನೆತನ ತಮ್ಮನ್ನು ನಂಬಿರ್ತಕ್ಕಂಥ ಲಕ್ಷೋಪಲಕ್ಷ ಜನರನ್ನು ಅವರಿಗೆ ಆಸ್ತಿ ಕೊಟ್ಟಿರುವುದಿರ್ಬೋದು, ಅವರಿಗೆ ಆಶೀರ್ವಾದ ಮಾಡಿರ್ಬೋದು, ಅವರಿಗೆ ಅವ್ರದ್ದೇ ಆದ ಶಕ್ತಿಯನ್ನು ತೊಡೆ ಇವತ್ತಿಗೂ ಆ ತಾಯಿಯವರು ಇಲ್ಲಿ ಬಂದು ಅನೇಕ ವಿಚಾರಗಳನ್ನು ಇವತ್ತಿಗೂ ನಮ್ಮ ಕಟ್ಟಿಮನೆ ಗುರ್ಕರ್ ಅವ್ರು ಹೇಳ್ತಿರ್ತಾರೆ, ಇಲ್ರಿ ಮೊನ್ನೆ ಅಮ್ಮವ್ರು ಬಂದು ಎಷ್ಟು ಖುಷಿ ಅವರಿಗೆ, ಮೊನ್ನೆ ಅಮ್ಮವ್ರು ಬಂದಿದ್ದರಿ, ನಮ್ಮನ್ನೆಲ್ಲ ಮಾತಾಡ್ಸಿದ್ರಿ, ಅಷ್ಟೇ ಶಕ್ತಿ. ಇಂಥ ಒಂದು ದೊಡ್ಡ ವಿಚಾರದ ಮನೆತನ ಇವತ್ತು ಅವರಿಗೇನೆ ಅನೇಕ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ಇದ್ದಾಗಿಯೂ ಇಲ್ಲಿ ಬಂದು ತಮ್ಮ ಗಂಡನ ಮನೆಯ ವಿಚಾರಗಳನ್ನು ಬದಿವತ್ತಿ ಇಲ್ಲಿ ಬಂದು ನಮ್ಮ ವಿಚಾರಗಳನ್ನು, ನಮ್ಮಲ್ಲಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಸೇರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಮನಸ್ಸು ಅವರಲ್ಲಿ ಇದೆಯಲ್ಲ, ಆ ಪ್ರಾಮಾಣಿಕ ಮನಸ್ಸೇ ದೇಶ್ಮುಖರ ಆತ್ಮ. ಎಲ್ಲಿಯವರೆಗೆ ನಾವು ದೇಶ್ಮುಖರನ್ನು ನೆನೀತೇವೆ, ನಾವು ಅವರಲ್ಲಿ ಇದ್ದವರು, ಅವರ ಪಾದದ ಧೂಳಿಯಲ್ಲಿ ಬೆಳೆದಂಥವರು. ಆ ಒಂದು ವ್ಯವಸ್ಥೆಯನ್ನು ಇವತ್ತಿಗೂ ನೆನೆಯಿಸಲು ಹೋದರೆ ನಾವು 30-35 ವರ್ಷದ ನಂತರವೂ ಅನೇಕ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾದಾಗ ಇವ ದೇಶ್ಮುಖರ ಬಾಲವರ, ಇವ ದೇಶ್ಮುಖರ ಗರಡಿಯಲ್ಲಿ ಇದ್ದವ, ಅವರ ಮಗನಕ್ಕಿಂತ ಅಚಿಕ್ ಬೆಳೆದಾನ ಅಂಥೇಳಿ ಅದನ್ನು ಇವತ್ತಿಗೂ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಾನು ಮೊನ್ನೆ 6 ತಿಂಗಳಿಂದ DIG ಆಫೀಸಿಗೆ ನಾನು ಹೋಗಿದ್ದೆ, ಇನ್ಸ್ಪೆಕ್ಟರ್ ಆಫ್ ಜನರಲ್ ಪೊಲೀಸ್. ಅಲ್ಲಿ ಹೋದಾಗ ಒಂದು ಫೈಲ್ ಇತ್ತು, ಅದನ್ನು ಹುಡುಕಾಡ್ಕೊತ ಹೋದೆ. ಅಲ್ಲಿ ಬೂದ್ಯಾಳ್ ಅವರು ಅಂತೇಳಿ ಒಬ್ಬರು ಎಲ್ಲೋ ಅವರು ಆಫೀಸ್ ಸೂಪರ್ಡೆಂಟ್ ಇದ್ರು. ನಾನು ನಮ್ಮ ಕಡೆಯವರು ಅಂತೇಳಿ ಅವ್ರನ್ನ ಕೇಳಿದೆ. ನಾನು ಕೇಳಿದೆ ಏನಂತ, ಇಲ್ಲ ಸರ್ ನಾನು ಈಗ ಬಿಡ್ರಿ ಅವ್ರು ಒಳಗೆ. ನಾನು ಹೋಗಿ ಒಳಗೆ ಕುಂತೆ. ಒಳಗೆ ಕುಂದ್ರೆ ಈ ಬೂದಾಳ ಅಂದ್ರೆ ನೀವು ಎಲ್ಲಿವ್ರು ಸರ? ಇಲ್ಲ 4 ತೋಟದ ಹತ್ರ ಇನ್ನೊಂದು ಬೂದಾಳ ಐತಿ, ಹಗಟಿಗೆ ಅಲ್ಲಿಯವ್ರು ನಾವು ನಿಮಗೆ ದೇಶಕ್ಕೆ ಗೊತ್ತಾನ ಹೇಳಿದ್ರು. ಮರ ಹಿಂಗೆ ಎಲ್ಲ ಹೇಳಿದಾಗ ನಾನು ಕುಂದಿರಿಸಿ ಚಹಾ ಕುಡಿಸಿ ಆ ಫೈಲ್ ತರಿಸಿ ಅದು ಈಗ ಈ ರೀತಿ ಹಿಂಗಾಗೈತೆ ಅಂತ ಅದಕ್ಕೆ ಇವತ್ತಿಗೂ ದೇಶಮುಖರು ಅದಾರ.
ನಾವು ಯಾರಾದರೂ ಭಾಳ ಮಂದಿ ತಿಳ್ಕೊಂಡಿರ್ಬೇಕು. ದೇಶಮುಖರು ಆದರು, ದೇಶಮುಖ ಅಮ್ಮವರು ಆದರು, ಅವ್ರ ಮನೆತನ ಹೋಯ್ತು. ಅವ್ರ ಮನೆತನ ಈ ದೇಶದ ದೇವರ ಮನೆತನ ಅದು. ಆ ಮನೆತನ ಮನಸ್ಸು ಮಾಡಿದ್ರೆ ಇವತ್ತಿಗೂ ಏನಾದರೂ ಮಾಡಬಹುದು ಈ ಸಮಾಜದ ಸಲುವಾಗಿ, ಸಮಾಜದ ಬಡವರ ಸಲುವಾಗಿ. ಅದಕ್ಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ನಾವು ಎಲ್ಲಿವರೆಗೆ ಜೀವಂತಿರ್ತೀವೋ ಅಲ್ಲಿವರೆಗೆ ದೇಶಮುಖರ ಹೆಸರನ್ನು ಹೇಳುವವರು ಅವರ ಆದರ್ಶಗಳಿಗೆ ವಿರೋಧವಾಗಿ ನಡೆದುಕೊಳ್ಳೋದು ಬೇಡ. ನಾವೆಲ್ಲ ಇರ್ಬೋದು ಇವತ್ತು ರಾಜಕಾರಣದಾಗ ಅಲ್ಲೂ ಇಲ್ಲೂ ಪ್ರಶ್ನೆ, ಎಲ್ಲಿದ್ದರೂ ಪ್ರಾಮಾಣಿಕತೆ ಅಂತ ಹೇಳಿದಂಥ ದೇಶಮುಖರ ಆ ವಾಣಿ ನಮಗೆಲ್ಲರಿಗೂ ಇರಲಿ. ಮುಂದಿನ ದಿನಮಾನದಲ್ಲಿ ನಾನು ಮೇಟಿಯವರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ನಾನು ಯಾಕೆ ಕೇಳ್ತೀನಿ ಅಂದ್ರೆ, ಅನೇಕ ಜನ ಬಡವರು, ಅನೇಕ ಥರ ದೇಶಮುಖರ ವಾದಿಗಳು ಇವರೇ ಎಷ್ಟೋ ಸಲ ಅಂತಾರೆ, ಏನೆಲ್ಲ ಮಾಡಿದಂಥ ಈ ವಾಡೆ ಅಲ್ಲಿದ್ದಂಥವ್ರಿಗೆ ಅನೇಕ ಅವಮಾನಗಳು ಇವತ್ತಿಗೂ ಆಗ್ತವೆ, ಅನೇಕ ಕಷ್ಟ ವಿಚಾರಗಳು ಬರ್ತವೆ. ಅವೆಲ್ಲಗಳು ಹಿಮ್ಮೆಟ್ಟಬೇಕಾದ್ರೆ ನೀವು ಒಳ್ಳೆಯ ನಿರ್ಧಾರಕ್ಕೆ ಬಂದ್ರೆ ನಿಮಗೆಲ್ಲ ಒಂದು ಒಳ್ಳೆ ಆದರ್ಶ ಬರುತ್ತಾ ಅಂತೇಳಿ ಬಡವರ ಸಲುವಾಗಿ, ಮಕ್ಕಳ ಸಲುವಾಗಿ ಎಲ್ಲ ಅನ್ನೋಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತುಗಳು